ನೀರು ನಮಗೆ ಬೇಕೇ ಬೇಕಲ್ಲ ಕುಡಿಯೋಕ್ಕೆ. ಎಲ್ಲರೂ ಬೇಕಾದ್ರೆ ಏನೋ 20 ಇಲ್ಲ 30 ಆದರೂ ತೊಗೊಂಡು ಕುಡಿದು ಏನು ಮಾಡೋಕ್ಕಾಗ. ಒಂದು ಕಡೆ ಏನೋ ಒಂದು ಭಾಗ ಕೊಟ್ಟರೆ 2 ಭಾಗ ಕಿತ್ಕೊಂತವ್ರೆ. ಇನ್ನು ಮುಂದೆ ಹಿಂಗೆ ಮಾಡ್ತಾ ಇದ್ರೆ ಕಷ್ಟನೇ. ಜನಗಳಿಗೆ ಬೇಕಾದ್ರೆ ಅದ್ರ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ. ಹೇಳೋಕ್ಕಾಗಲ್ಲ, ನಿಂತರೂ ನಿಂತು ಬಿಡುತ್ತೆ. ಎಲ್ಲ ಓಡಿಸಿದ್ರೆ ಇವ್ರು ಸಿದ್ದರಾಮಯ್ಯ ಅವರು ನಾವಿರೋವರೆಗೂ ಅಂತ ಅವರು ಮೂವ್ ಮಾಡ್ತಾರೆ. ಸರಿ ಇಲ್ಲ ಸರ್, ನಮ್ಮ ತಿಳಿದಂಗೆ ಆಯಿತು. ಜಾಸ್ತಿ ತೊಗೊಂಡಿರೋದೆಲ್ಲ ಸರಿಯೇ ಇಲ್ಲ. ನಮಗೆ ಇವಾಗ ಫ್ರೀ ಬಿಟ್ಟಿರೋ ಏನಕ್ಕೆ ಫ್ರೀ ಬಿಡಬೇಕದು? ಇನ್ನೊಂದು ಬಸ್ ಮಹಿಳೆಯರು ಇನ್ನೂ ಜಾಸ್ತಿ ಆಗ್ತಾರೆ. ಮನೇಲಿ ಕುಂತಿರೋರು ಹೋಗ್ತಾ ಇರ್ತಾರೆ. ಟ್ರಿಪ್ಪು ಗಿಪ್ಪು ಅಲ್ಲಿ ಇಲ್ಲಿ ಸುಮ್ಮನೆ ಇರಲ್ಲ. ಎಲ್ಲರೂ ಕಷ್ಟ ಇದೆ. ಅದು ಮನೇಲಿ ಪಾಪ ಕೆಲ್ಸಕ್ಕೆ ಹೋಗೋರು ಭಾರಿ ಕಷ್ಟ ಇದೆ. ಅದರಿಂದ ಈ ಮಾಡ್ತಾ ಇನ್ನೊಂದು 2 ದಿನ ಇನ್ನೂ ಒಂಚೂರು ಜಾಸ್ತಿ ಮಾಡ್ತಾರೆ. ಕೇಳಲಿಲ್ಲ ಅಂದರೆ ಮುಂಚೆ ಒಂದು 30-40 ವರ್ಷದಿಂದ 10 ಪೈಸೆ ಜಾಸ್ತಿ ಮಾಡಿದ್ರೆ ಗಲಾಟೆ ಮಾಡೋರು ಬಸ್ಸೆಲ್ಲ. ಇವಾಗ ಯಾರೂ ಮಾಡಲ್ಲ, ಆರಾಮಾಗಿ ಕೊಡ್ತಾರೆ ಹೋಗ್ತಾರೆ. ಆ ಥರ ಆಗಿದೆ ಇವಾಗ. ಸರ್ ನಿಮ್ಮ ಹೆಸರು? ಉಮೇಶ್ ಸರ್. ಸೊ ಇಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ? ನಾವು 40 ವರ್ಷ ಸರ್. 40 ವರ್ಷ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಎಲ್ಲ ಬೆಲೆನ ಜಾಸ್ತಿ ಮಾಡಿದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ? ಇದ್ರ ಬಗ್ಗೆ ತುಂಬ ಇದು ಅನ್ಯಾಯ ಆಗ್ತಾಯಿದೆ. ಫ್ರೀ ಬೇರೆ ಬಿಟ್ಟವ್ರೆ ಬಸ್ಗಳು, ಅದೆಲ್ಲ ಇಲ್ಲಿಗೆ ಆಗ್ತಾವ್ರೆ, ನಮ್ಗೆ ಆಗ್ತಾವ್ರೆ. ಪ್ರತಿಯೊಂದೂ ಇವಾಗ ಯಾಕೆ ಸರಿ ಇಲ್ಲ ಅನಿಸ್ತದೆ ನಮಗೇನು. ಸರಿ ಇಲ್ಲ. ಮುಂಚೆ ಅವ್ರು ಮಾಡಿದ್ರು ಅಂತ ಬೈತಾಯಿದ್ರು. ಇವಾಗ ಅದಕ್ಕಿಂತ ಇದು ಅನ್ಯಾಯ ಆಗೈತೆ. ಹಂಗಾಗಿದೆ. ಈಗ ಸರ್, ಅದ್ರ ಜೊತೆಗೆ ಈಗ ಬೇಸಿಗೆ ಬರೋ ಟೈಮು ಕನಿಷ್ಠ ಪಕ್ಷ ಎಲ್ಲ ಜೀವಿಗಳಿಗೂ ಕೂಡ ಊಟ ಇಲ್ಲದ್ರೂ ಕೂಡ ಬದುಕ್ಬಿಡ್ಬೋದು. ಆದರೆ ಕುಡಿಯೋ ನೀರು, ಅದ್ರ ಮೇಲೆ ಕೂಡ ಸರ್ಕಾರ ಈಗ ಬೆಲೆನ ಜಾಸ್ತಿ ಮಾಡ್ತಾ ಇದೆ. ಅದು ಮಾಡೋದೇನೆಲ್ಲ ಮಾಡಿ ಬಿಟ್ಬಿಟ್ಟವ್ರೆ. ಪ್ರತಿಯೊಂದು ಇವಾಗ ಈ ಡ್ರಿಂಕ್ಸ್ ಅಂತೀವಿ, ಅದು ನೀರಿಂದಾನೆ. ಅದನ್ನು ಮಾಡಿಕ್ಕಿದ್ದಾರೆ, ಎಲ್ಲ ಮಾಡಿಕ್ಕಿದ್ದಾರೆ. ಕಷ್ಟ ಇದೆ, ಏನು ಮಾಡೋಕ್ಕಲ್ಲ. ಕಷ್ಟ. ಇವಾಗ ನಾವು ನೀರು ಬೇಕು ಅಂದರೆ ಯಾವುದಿಲ್ದವ್ರು ನೀರು ಬೇಕೇ ಬೇಕು. ನೀರು ನಮಗೆ ಬೇಕೇ ಬೇಕಲ್ಲ ಕುಡಿಯೋಕ್ಕೆ. ಎಲ್ಲರೂ ಬೇಕಾದ್ರೆ ಏನೋ 20 ಇಲ್ಲ 30 ಆದರೂ ತೊಗೊಂಡು ಕುಡಿದು ಏನು ಮಾಡೋಕ್ಕಾಗ. ಈ ರೀತಿ ಮಾಡೋದು ಎಷ್ಟು ಸರಿ ಅಂತ? ಗ್ಯಾರಂಟಿಗಳು ಕೊಡ್ತಾರೆ, ಒಂದು ಕಡೆ ಕೊಡ್ತಾರೆ, ಇನ್ನೊಂದು ಕಡೆ ಕಿತ್ಕೊಳ್ತಾರೆ. ಹಂಗೆ ಆಗ್ತಾ ಇರೋದು, ಹಂಗೇನೆ ಆಗ್ತಾ ಇರೋದು. ಒಂದು ಕಡೆ ಏನೋ ಒಂದು ಭಾಗ ಕೊಟ್ಟರೆ 2 ಭಾಗ ಕಿತ್ಕೊಂತವ್ರೆ. ಆ ಥರ ಆಗಿದೆ. ಪ್ರತಿಯೊಂದು ಟ್ಯಾಕ್ಸು ಅಷ್ಟೇ, ಅದಷ್ಟೇ. ಇದು ಗ್ಯಾಸ್ಗಳು ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರಲ್ಲ. ಬೆಲೆ ಎಲ್ಲನೂ ಜಾಸ್ತಿ ಮಾಡ್ತಾರೆ. ಕಷ್ಟ ಇದೆ ಸರ್. ಮುಂದೆ ಓದ್ತಾ ಕಷ್ಟನೇ. ಇನ್ನು ಮುಂದೆ ಹಿಂಗೆ ಮಾಡ್ತಾ ಇದ್ರೆ ಕಷ್ಟನೇ. ಜನಗಳಿಗೆ ಬೇಕಾದ್ರೆ ಅದ್ರ ಮಿಡ್ಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ. ಇವನ್ ಸರ್, ಎಲ್ಲೊಂದು ಕಡೆ ಅನ್ಸುತ್ತಾ ಕಾಂಗ್ರೆಸ್ ಸರ್ಕಾರ ಇನ್ನು 3 ವರ್ಷ ಆಡಳಿತ ಇದೆ, ಅಲ್ಲಿ ತನಕ ಗ್ಯಾರಂಟಿಗಳು ಕೊಡ್ತಾರಾ ಇಲ್ವೋ ಅನ್ನೋದು ಈಗಾಗಲೇ ರಾಜಕೀಯದಲ್ಲಿ ಎಲ್ಲ ಜನರಲ್ಲೂ ಕೂಡ ಮೂಡ್ಬಿಟ್ಟಿದೆ. ಇದು ಅರ್ಧಕ್ಕೆ ನಿಂತೋಗುತ್ತೆ ಅನ್ನೋ ಭರವಸೆ ಕೂಡ ಎಷ್ಟೋ ಜನರಲ್ಲಿ ಬಂದಿದೆ. ಹೇಳೋಕ್ಕಾಗಲ್ಲ, ನಿಂತರೂ ನಿಂತು ಬಿಡುತ್ತೆ. ಎಲ್ಲ ಓಡಿಸಿದ್ರೆ ಇವ್ರು ಸಿದ್ದರಾಮಯ್ಯ ಅವರು ನಾವಿರೋವರೆಗೂ ಅಂತ ಅವರು ಮೂವ್ ಮಾಡ್ತಾರೆ. ಅವ್ರದ್ದೇ ತಾನೇ ಮೇಯ್ನ್ ಇರೋದು. ಇವಾಗ ಜನ ಅವ್ರದ್ದು MLA ಅವ್ರದ್ದೆಲ್ಲ ಅವ್ರದ್ದೇ ಇದೆ. ಅವರಿಂದನೇ ಓಡುತ್ತೆ ಅಷ್ಟೇ. ಆದರೆ ಏನಂದರೆ ಇವ್ರ ಬೆಲೆ ಬೇರೆ ಇನ್ನು ಇಂಪಾರ್ಟೆಂಟ್ ಇಲ್ಲ. ಬೆಲೆ ಎಲ್ಲ ಜಾಸ್ತಿ ಮಾಡಿರೋದು ನಮ್ಗೆ ಅದೇ ಒಂದು ಕಷ್ಟ. DCM ಅವರು ಈ ರೀತಿ ನಿರ್ಧಾರ ತಗೊಂಡಿರೋದು ಎಷ್ಟು ಮಟ್ಟಿಗೆ ಸರಿ? ಸರಿ ಇಲ್ಲ ಸರ್, ನಮ್ಮ ತಿಳಿದಂಗೆ ಆಯಿತು. ಜಾಸ್ತಿ ತೊಗೊಂಡಿರೋದೆಲ್ಲ ಸರಿಯೇ ಇಲ್ಲ. ನಮಗೆ ಇವಾಗ ಫ್ರೀ ಬಿಟ್ಟಿರೋ ಏನಕ್ಕೆ ಫ್ರೀ ಬಿಡಬೇಕದು? ಏನಕ್ಕೆ ಫ್ರೀ ಬಿಡಬೇಕು? ಅದನ್ನೇ ಕಮ್ಮಿ ಮಾಡ್ಬೋದಲ್ಲ. ಬಸ್ಸಿಂದ ಯಾಕೆ ಜಾಸ್ತಿ ಮಾಡ್ಬೋದು? 20 ರೂಪಾಯಿ ಇರೋದು 24 ಮಾಡವ್ರೆ. ಅದನ್ನೇ ನೀನು ಮಾಡೋ ಬದಲು ಕಮ್ಮಿನ ಇನ್ನೂ ಒಂದು 2 ರೂಪಾಯಿ ಬಿಡ್ಬೋದಾಗಿತ್ತಲ್ಲ. 20 ಇರೋದು 18 ಮಾಡ್ಬೋದಾಗಿತ್ತು. ಎಲ್ಲರ ಹತ್ರ ದುಡ್ಡು ತೊಗೊಬೇಕಾಯ್ತು. ಇದು ಕಂಟಿನ್ಯೂ ಮಾಡ್ತಾರೆ. ಅಲ್ಲಿ 60% ಬಂದರೆ ನಮ್ದು 40% ಜನ ದುಡ್ಡು ಜಾಸ್ತಿ ತೊಗೊತಾ ಇರೋದು. ಇನ್ನೊಂದು ಬಸ್ ಮಹಿಳೆಯರು ಇನ್ನೂ ಜಾಸ್ತಿ ಆಗ್ತಾರೆ. ಮನೇಲಿ ಕುಂತಿರೋರು ಹೋಗ್ತಾ ಇರ್ತಾರೆ. ಟ್ರಿಪ್ಪು ಗಿಪ್ಪು ಅಲ್ಲಿ ಇಲ್ಲಿ ಸುಮ್ಮನೆ ಇರಲ್ಲ. ಎಲ್ಲರೂ ಕಷ್ಟ ಇದೆ. ಅದು ಮನೇಲಿ ಪಾಪ ಕೆಲ್ಸಕ್ಕೆ ಹೋಗೋರು ಭಾರಿ ಕಷ್ಟ ಇದೆ. ಅಲ್ಲ ಸರ್, ಇಷ್ಟು ದಿನ ಜನ ಇದೆಲ್ಲ ಒಪ್ಕೊಂಡಿದ್ರು, ಅಂದರೆ ಬೆಲೆ ಇರ್ಬೋದು ಅಥವಾ ಆಹಾರದ ಮೇಲೆ ಎಲ್ಲ ಇಟ್ಕೊಂಡಿದ್ರು. ಕನಿಷ್ಠ ಪಕ್ಷ ಬೇಸಿಗೆ ಟೈಮ್ ಇದೆ, ಈಗ ನೆಕ್ಸ್ಟ್ ಬರ್ತಿದೆ, ನೆಕ್ಸ್ಟ್ ಮಂತ್ ಕಷ್ಟ ಇದೆ ಸರ್. ನೀರಿಲ್ಲಾರೆ ಕಷ್ಟನೇ. ಒಂದೊಂದು ಜಾಗಕ್ಕೆ ಬೋರ್ಗಳು ಇರ್ತವೆ ನೀರುಗಳು. ಇಲ್ಲಿ ಏನೋ ಕಾವೇರಿ ನೀರು ಅಲ್ಲಿ ಇಲ್ಲಿ ಬಿಡ್ತಾರೆ. ಅಲ್ಲೇನೋ ಒಣಗ್ತು ಅಂದರೆ ಭಾರಿ ಕಷ್ಟನೇ. ಇವನ್ ಸರ್, ಇದೇ DCM DK ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಎಲ್ಲರೂ ಕೂಡ ಒಂದೊಂದು ಪೈಸೆನ ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಕಟ್ಟಲೇಬೇಕು, ಯಾಕಂದರೆ ನಮಗೂ ಕೂಡ ಸರ್ಕಾರ ನಡಿಬೇಕು ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಮಾಡೋರಲ್ಲ, ಎಲ್ಲ ಕಟ್ಟೋಕ್ಕೆ ಜಾಸ್ತಿ ಮಾಡಿದಾರಲ್ಲ. ಜಾಸ್ತಿ ಮಾಡಿ ಎಲ್ಲ ತೊಗೊತಾನೆ ಇದ್ದಾರಲ್ಲ. GST ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಇದ್ರ ಮಧ್ಯೆ ಇದೇನಕ್ಕೆ ಅಂತ. ಅದು ಅವ್ರು ಮಾಡಿದ್ದು ಸರ್. GSTಗಳು ಅವ್ರಿರೋವು ಮಾಡಿರೋದು. ಅದು ಅದರಲ್ಲಿ ಒಳ್ಳೆಯದು ಹೇಳ್ತಾರೆ, ಒಂದು ಒಳ್ಳೆಯದು ಅಂತಾರೆ, ಒಂದು ಕೆಟ್ಟದ್ದು ಅಂತಾರೆ. ಕಷ್ಟ ಇದೆ ಬಡವ್ರ ಕಷ್ಟ. ಸರ್ಕಾರದ ಬಗ್ಗೆ ಏನು ಅನಿಸುತ್ತೆ ಅಂದರೆ ರೈಟ್ ಮಾಡಿರೋದು ಕಷ್ಟ ಅನಿಸುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇವೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾನೆ ಅವರೇ, ಅದೊಂದು ಕಷ್ಟ ಇದೆ. ಇನ್ನೇನಂದರೆ ಇವೆಲ್ಲ ತೆಗೆದುಬಿಟ್ಟು ನಾರ್ಮಲಾಗಿ ತಂದರೆ ಪರವಾಗಿಲ್ಲ. ನಾರ್ಮಲಾಗಿ ತರಬೇಕು. ಬೆಲೆ ನಾರ್ಮಲಾಗಿ ತಂದರೆ ಚೆನ್ನಾಗಿದೆ. ಇದರಿಂದ ಮಾಡ್ತಾ ಇನ್ನೊಂದು 2 ದಿನ ಇನ್ನೂ ಒಂಚೂರು ಜಾಸ್ತಿ ಮಾಡ್ತಾರೆ. ಕೇಳಲಿಲ್ಲ ಅಂದರೆ ಮುಂಚೆ ಒಂದು 30-40 ವರ್ಷದಿಂದ 10 ಪೈಸೆ ಜಾಸ್ತಿ ಮಾಡಿದ್ರೆ ಗಲಾಟೆ ಮಾಡೋರು ಬಸ್ಸೆಲ್ಲ. ಇವಾಗ ಯಾರೂ ಮಾಡಲ್ಲ, ಆರಾಮಾಗಿ ಕೊಡ್ತಾರೆ ಹೋಗ್ತಾರೆ. ಆ ಥರ ಆಗಿದೆ ಇವಾಗ.